कांग्रेस पार्टी के मंजुनाथ के आदिनारायण के वेणुगोपाल के जय बोले माजी सिद्धरामಯ್ಯ सीएम ಅವ್ರಿಗೆ जय बोले डी.के. ಶಿವಕುಮಾರ್ ಅವ್ರಿಗೆ जय बोलो सोनिया गांधी ಅವ್ರಿಗೆ जय बोलो ರಾಹುಲ್ ಗಾಂಧಿ ಅವ್ರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನಂದ್ರೆ ಈಗಾಗಲೇ ತಾಲೂಕಿನ ಹೆಸರುವಾಸಿಯಾಗಿರ್ತಕ್ಕಂಥ ಜೀವಡ್ಡಳ್ಳಿಯ ನಮ್ಮ ಸ್ನೇಹಿತರಾದಂಥ ವೇಣುಗೋಪಾಲ್ ಅವರು ಸಮಾಜ ಸೇವಕರಾಗಿ ಸುಮಾರು 5-6 ವರ್ಷಗಳಿಂದ ಕೂಡ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿಯಾಗಿ ಇವರ ಸೇವೆಯನ್ನು ಗುರುತಿಸಿ ರಾಜ್ಯದ ನಮ್ಮ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಹಿಂದ ಘಟಕ ಏನಿದೆ ಅದರಿಂದ ಇವರನ್ನು ರಾಜ್ಯ ಸಂಚಾಲನೆ ನೇಮಕ ಮಾಡಿರುವಂಥ ನಮ್ಮ ಕೃಷ್ಣಮೂರ್ತಿ ಅವರಿಗೆ ರಾಜ್ಯಾಧ್ಯಕ್ಷರಾದಂಥ ಅವರಿಗೆ ಸಹಕರಿಸಿದಂಥ ನಮ್ಮ ವೆಂಕಟೇಶ್ ಗೌಡ್ರವರಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಆದಿನಾರಾಯಣ ಅವರಿಗೆ ಹಾಗೂ ರಾಜೇಂದ್ರ ಗೌಡ್ರಿಗೆ ಎಲ್ಲ ಟೋಟಲ್ ನಮ್ಮ ನಾಯಕರು ಇರ್ತಕ್ಕಂಥ ಎಲ್ಲ ತಾಲೂಕಿನ ನಾಯಕರಿಗೆ ಎಲ್ರಿಗೂ ಅವ್ರಿಗೆ ಸಹಕಾರ ಯಾವತ್ತೂ ಇರುತ್ತೆ. ಇದೇ ರೀತಿ ಇವರು ಬೆಳೆಯಬೇಕು. ಇಲ್ಲಿಂದ ಇವತ್ತು ಗಟ್ಟು ವೆಂಕಟರಾಮ ಸ್ವಾಮಿ ಅವರ ಒಂದು ಆಶೀರ್ವಾದವನ್ನು ಪಡೆದ ಮೇಲೆ ಇವತ್ತಿನಿಂದ ಸಕ್ರಿಯವಾಗಿ ಇವರು ಸಮಾಜ ಸೇವೆ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಅವ್ರದೇ ಆದಂಥ ಒಂದು ಸ್ಥಾನ ಕೂಡ ಭಗವಂತ ಅವ್ರಿಗೆ ಕೊಳ್ಳಿ. ಅದೇ ರೀತಿಯಾಗಿ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಚುನಾವಣೆ ಪ್ರತಿ ಚುನಾವಣೆಗಳು ಕೂಡ ಅವರದೇ ಆದಂಥ ಛಾಪೆಯನ್ನು ಮೂಡಿಸಿ ಪ್ರತಿಯೊಬ್ಬ ಯುವಕರನ್ನು ಸೆಳೆಯುವಂಥ ಕಾರ್ಯಕ್ರಮ, ಪಕ್ಷ ಸಂಘಟನೆ ಎಲ್ಲರನ್ನೂ ಜೊತೆಗೆ ಕರ್ಕೊಂಡೋಗಿ ಅಹಿಂದ ಒಂದೇ ಅಲ್ಲ ಎಲ್ಲಾ ಜಾತಿ ಧರ್ಮವನ್ನು ಪಾಲನೆ ಮಾಡುತ್ತಾ ಎಲ್ರಿಗೂ ಸಹಕಾರ ಕೊಡುತ್ತಾ ಇದೇ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿಯಾಗಿ ಪಕ್ಷವನ್ನು ಕೂಡ ನಮ್ಮ ನಾಯಕನೆಲ್ಲ ಕರ್ಕೊಂಡು ಹೋಗ್ಬೇಕು. ಮುಂದಕ್ಕೆ ಬರ್ತಕ್ಕಂಥ ಯಾವುದೇ ಚುನಾವಣೆ ಆಗ್ಬೋದು, ಅದು ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಮೆಂಬರ್ ಆಗಿರ್ಬೋದು, TAPS RMC ಬರ್ತಕ್ಕಂಥ ನಗರಸಭೆ ಪ್ರತಿಯೊಂದರೂ ಕೂಡ ಇವರ ಒಂದು ಹಸ್ತ ಇರಬೇಕು, ಸಂಘಟನೆ ಮಾಡಬೇಕು, ಎಲ್ಲಾದರೂ ಚುನಾವಣೆಗಳು ಗೆಲ್ಲಬೇಕು. ಅದಕ್ಕಿಂತ ಮುಖ್ಯವಾಗಿ 2029ರಲ್ಲಿ ಬರುವಂಥ ಚುನಾವಣೆ ಶಾಸಕರ ಚುನಾವಣೆಯಲ್ಲಿ ನಮ್ಮ ಆದಿನಾರಾಯಣವರನ್ನ ಇವರು ಸಹಕಾರದಿಂದ ನಿಮ್ಮೆಲ್ಲರ ಸಹಕಾರದಿಂದ ತಾಲೂಕಿನ ಎಲ್ಲ ಯುವಕರು ಯೂತ್ ಕಾಂಗ್ರೆಸ್ ಆಗ್ಬೋದು NSU ಅವರು ಇವರೆಲ್ಲರ ಸಹಕಾರದಿಂದ ಕೂಡ ಇವರಿಗೆ ಬೆಂಬಲ ಇರುತ್ತೆ. ಅದೇ ರೀತಿಯಾಗಿ ಅವರನ್ನು ಗೆಲ್ಸ್ಕೋಬೇಕು. ಮುಂದಿನ ಬರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಅಂತ ತೋರಿಸೋದಕ್ಕೆ ಇವತ್ತು ಗಟ್ಟುಗುಡಿ ವೆಂಕಟರಾಮ ಸ್ವಾಮಿ ಸನ್ನಿಧಿಯಲ್ಲಿ ಆ ದೇವರು ನಮಗೆ ಆಶೀರ್ವಾದ ಮಾಡಲಿ. ಮುಂದಕ್ಕೆ ಇದೇ ರೀತಿಯಾಗಿ ನಿಮ್ಗೆಲ್ಲ ಸಹಕಾರ ನಮ್ಮ ಕಡೆಯಿಂದ ಇರುತ್ತೆ ಅಂತ ಹೇಳಿ ಈ ಎಡಮತ ನಾಡೋದಕ್ಕೆ ಆಕರ್ಷಣೆ ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ.